ಸರ್ಕಾರಗಳು ಮಾಡದಂತಹ ಕೆಲಸಗಳನ್ನ ಗುರುತಿಸಿ ರಸ್ತೆ ಗುಂಡಿ ಮುಚ್ಚೋದಾಗಿರ್ಬೋದು ಅಥವಾ ಇನ್ನೊಂದೇನೋ ಜನರಿಗೆ ಒಳಿತಾಗ್ಲಿ ಅಂತ ಅಮ್ಮನ ಮಾದರಿಯಲ್ಲೇ ನೀವು ಕೂಡ ಸೇವೆನ ಮಾಡ್ತಾ ಇದ್ದೀರಾ ಸರ್. ಆ ಥಾಟ್ ಬಗ್ಗೆ ಯಾಕಂದ್ರೆ ಇವಾಗ ಹೆಂಗಾಗಿ ನನಗೂ ಇರಲಿ ನಮ್ಮ ಮನೆಯವ್ರಿಗೂ ಇರಲಿ ನಾನು ತಿಂತೀನಿ ನಮ್ಮ ಮನೆಯವ್ರು ತಿನ್ನೋಣ ಅನ್ನೋ ಥರನೇ ಜಾಸ್ತಿ ಇರೋದು. ಅಂಥದ್ರಲ್ಲಿ ನೀವು ಜನಸೇವೆನೂ ಕೂಡ ಮಾಡ್ತಾ ಇದ್ದೀರಾ. ಒಂದು ರಸ್ತೆ ಆಗಿರ್ಬೋದು, ಇನ್ನೊಂದು ಯಾರೋ ಹೆಲ್ಪ್ ಕೇಳ್ಕೊಂಡು ಬಂದಾಗ ಹೆಲ್ಪ್ ಮಾಡೋದಾಗಿದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಜನಸೇವೆ ಜನಾರ್ದನ ಸೇವೆ, ಮಾನವನ ಸೇವೆಯೇ ಮಾಧವನ ಸೇವೆ ಅಂತ ಪುಟ್ಟಪರ್ತಿ ಸಾಯಿಬಾಬಾ ಅವರು ಹೇಳಿದ್ದಾರೆ. ಯಾರೇ ಆಗಲಿ ಮಹಾನ್ ವ್ಯಕ್ತಿಗಳು ಕೂಡ ಅದು ನಾವು ಪರೋಪಕಾರ ಇದಮಿತ್ತಂ ಶರೀರಂ ಅಂತಂತ ಯಾಕೆ ಏನಕ್ಕೆ ಹೇಳ್ತೀವಿ ಅಂತಂತ ಹೇಳಿದ್ರೆ, ಆ ಉಪಕಾರದಿಂದಲೇ ಎಲ್ಲ ಸರಿ ಹೋಗೋದು. ಆ ಉಪಕಾರದಿಂದಲೇ ಮನುಷ್ಯನ ಮನಸ್ಸು ಹಗುರವಾಗೋದು. ಅದು ನಮಗೆ ಹೀಗೆ ಹಾಗೆ ಅನ್ನುವಂಥದ್ದಲ್ಲ, ಅದು ಪ್ರಾರಂಭ ಮಾಡೋದು ಅಷ್ಟೇ. ಅದು ತಾನಾಗೆ ನಿಮಗೆ ಆ ದಾರಿ ತೋರಿಸ್ಬಿಡ್ತಾ ಅಂತೀವಿ. ಅದು ತೋರಿಸಿದ್ದೆ ದಾರಿ, ನಮ್ಮಮ್ಮ ದಾರಿ ತೋರಿಸಿದ್ರು, ಮಾಡಿ ನೋಡು ಅಂದ್ರು. ಮಾಡ್ತಾ ಬರ್ತಾ ಇವತ್ತು ಧೈರ್ಯ ಏನು ನನ್ನ ತಾಯಿಯವ್ರು ಕೊಡಿ, ನಿತ್ಯ ಅನ್ನದಾಸೋಹ ಮಾಡೋಷ್ಟು ಶಕ್ತಿ ದೇವ್ರು ಕೊಟ್ಟರೆ ನಮಗೆ ರೋಮಾಂಚನ ಅನ್ನಿಸ್ತದೆ ನಿಜವಾಗ್ಲೂ. ನಮ್ಮಮ್ಮ ಎಂಥ ಮಹಿಳೆಯರಿ ಅವರು, ಹೇಗೆ ನೀನು ನಡ್ಕೋಬೇಕು ಅನ್ನುವಂಥದ್ದೇನೆ. ನೋಡ್ರಿ, ಅವರು ಮನೆಯಲ್ಲಿ ಸೇವಕರಲ್ಲ, ಅವರೆಲ್ಲ ನಿನ್ನ ಸ್ವಂತದವರು ಅಂದ್ಬಿಟ್ರು. ಅವರೆಲ್ಲ ಸ್ವಂತದವರು. ನಾನು ಎಲ್ಲೋ ಒಂದು ಕಡೆ ಅವರನ್ನೆಲ್ಲ ತಿದ್ದುವಾಗ ಹ್ಯಾಕೆ ತಿತ್ತೀನಿ ಅಂದರೆ, ನಿಮ್ಗಳಿಗೆ ಜಂಬ ದುರಹಂಕಾರ ಬರಬಾರ್ದು ಅಂತೀನಿ ನಾನು. ಹೇಗಿದ್ರಿ ಮುಂಚೆ ಬಂದಾಗ, ಈಗ ಹೇಗಿದ್ದೀರಾ ಅದನ್ನು ಯೋಚನೆ ಮಾಡಿರಿ. ಆಮೇಲೆ ಭವಿಷ್ಯ ಕರೆಕ್ಟಾಗಿ ಕಾಣುತ್ತೆ ನಿಮಗೆ. ಸುಮ್ಮನೆ ನಾಳೆ ಅಲ್ಲದೆ ಇರೋದು ಅಥವಾ ನಾಳೆ ಇರುವಂಥದ್ದು ಗೊತ್ತಿರೋಕ್ಕೂ ಮುಂಚೆನೇ ನೀವು ಇಷ್ಟ ಪ್ರಕಾರ ನೀವೇ ಅಲ್ಲೋಲ ಕಲ್ಲೋಲ ಯಾಕೆ ಆಗ್ತೀರಾ? ಸಮಾಧಾನ ತಂದ್ಕೊಡಿ, ಒಳ್ಳೆತನ ಇರಲಿ ಲೈಫಲ್ಲಿ. ಮನುಷ್ಯ ಹಗುರವಾಗಿ ಬಾಳುವಂಥದ್ದೇ ಶ್ರೇಷ್ಠ ಅಂತ ಅನಿಸ್ಬಿಡ್ತು. ಹೌದೌದೌದು. ಅದೇ ಜನನ ನಾವು ಇಟ್ಕೊಂಡ್ರೆ ಮಾತ್ರ ಅಷ್ಟೇ. ನೋಡಿ, ಈ ನಿಂದನೆ ಮೀಡಿಯಾ, ಈಗ ನಾವು ಈಗೇನು ವಾಹಿನಿಗಳನ್ನ ಹೇಳ್ತೀವಿ, ಹೌದು, ನಿಂದನೆ ಮಾಡಿದ್ರೆ ತಪ್ಪೇನಿದೆ, ತಿದ್ಕೊಳ್ಳೋಣ ಅಷ್ಟೇ ತಾನೆ. ಅದಕ್ಕಿಂತ ಜಾಸ್ತಿ ಅವರು ಏನೂ ಕೇಳಲ್ಲ. ನಾವು ಅರ್ಥ ಮಾಡ್ಕೋಬೇಕು, ಇಲ್ಲ ಇದೇನೋ ಸರಿ ಮಾಡ್ಕೋಬೇಕು ನಾವು, ಅಷ್ಟೇ ಅಷ್ಟೇ ಅಷ್ಟೇ. ಓಕೆ, ಎಸ್ ಸರ್. ಹೊಸ ವರ್ಷ ಬಂದಾಗ ಎಲ್ಲರೂ ಕೂಡ ನಾವು ಅನ್ಕೋತೀವಿ, ಈ ವರ್ಷ ಈ ಥರ ಇರಲಿ, ಈ ವರ್ಷ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ 2025ಕ್ಕೆ ಯೂತ್ಸ್ಗೆ ಯಾವ ಥರ ಸೂಚನೆ, ಏನಾದರೂ ಒಂದು ನಿಮ್ಮ ಕಡೆಯಿಂದ ಒಂದು ಮಾತುಗಳನ್ನ ಕೊಡೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಪ್ಲ್ಯಾನ್ ಇನ್ ಸಚ್ ಎ ವೇ that you don't hurt others. Plan in such a way that you grow and make the country grow. Plan in such a way that you eradicate all the poverty of the country. Plan in such a way that you love your parents and love your society and all those people who are expecting that love. ಆ ಥರ ಪ್ಲ್ಯಾನ್ ಮಾಡಿಕೊಡಿ. ಪ್ಲ್ಯಾನ್ ಮಾಡಿದ್ರೆ ಬಹುಶಃ ನಾನು ಹೇಳ್ತಾ ಇದ್ದೀನಿ, ಫ್ಯೂಚರಲ್ಲಿ ಮಂತ್ರಿಗಳು ಆಗಲಿ ಅವರೆಲ್ಲ ಇರ್ತಾರೆ. ಅದು ಏನು ಇರ್ತಾರೆ ಅಂದರೆ ಅವರು ಮನುಷ್ಯರೇ ತಾನೆ. ಒಂದೇ ಸರಿ ಎಲ್ಲ ಕಡೆ ದೃಷ್ಟಿ ನಮಗೆ, ನಾವು ಸ್ವೇಚ್ಛಾನುಸಾರವಾಗಿ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ. ನಮಗೆ ಮನಸ್ಸು ಅನ್ನುವಂಥ ದೇವ್ರು ಕೊಟ್ಟಿರ್ತಾನೆ. ಸೊ ಅದರಂತ ನಾವು ಪ್ಲ್ಯಾನ್ ಮಾಡಿದಾಗ ಇದನ್ನೆಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.